ಸ್ನೇಹಿತರೆ, ನವದಂಪತಿಗಳಾದ ಮೇಲೆ ಆ ದಾಂಪತ್ಯ ಜೀವನ ಒಡೆದು ಹೋಗದಂತೆ ಇರಲು ಅನ್ಯೋನ್ಯವಾಗಿ ಪತಿ ಪತ್ನಿಯರ ಜೀವನ ಪಥದಲ್ಲಿ ಯಾವುದೇ ಎಡರು ತೊಡರು ಇಲ್ಲದಂತೆ ನಡೆಯಲು ಗೌರಿ ಪೂಜೆಯು ಅವಶ್ಯಕವಾಗಿದೆ. ಗೌರಿ ಪೂಜೆ ಎಂದರೆ ದಾಂಪತ್ಯ ಜೀವನದಾತರಾದ ಉಮಾಮಹೇಶ್ವರರ ಪೂಜೆ ಎಂದರ್ಥ. ಗೌರಿ ದೇವಿಗೆ ಭಗವಂತನ ವರದಿಂದಾಗಿ ಯಾರು ಗೌರಿ ದೇವಿಯ ಅಂತರ್ಯಾಮಿಯ ಪೂಜೆಯನ್ನು ನಿತ್ಯವೂ ಮಾಡುವರೋ ಅವರಿಗೆ ಜೀವನದಲ್ಲಿ ಸುಖ, ಸಂತೋಷ, ಸೌಭಾಗ್ಯ, ಸಂತಾನಾದಿ ಲಾಭಗಳುಂಟಾಗುತ್ತವೆ. ಭವ ಸೌಭಾಗ್ಯದ ದೇವಿ ಸರ್ವ ಸಾಮಪಿ ಯೋಷಿತಾಂ ತತ್ಪ್ರಸಾದೇನ ವೈ ಸರ್ವ ಯೋಷಿತ್ಸಹ ಭರ್ತೃಕ ನಿತ್ಯಂ ಸುಖಂ ಪ್ರಾಪ್ನವಂತು ವಿನಿರ್ಮುಕ್ತ ಕಿಲಾಶಯಾಹ. ಅಂದರೆ ಭಾಗವತವು ದಾಂಪತ್ಯಾರ್ಥಮುಮಾಂ ಸತಿಂ ಎಂದು ಹೇಳಿದೆ. ಭಾಗವತದಲ್ಲಿ ರುಕ್ಮಿಣಿ ದೇವಿಯೂ ಸಹ ಕುಲದೇವಿ ಯಾತ್ರೆಯನ್ನು ಕಾಲು ನಡಿಗೆಯಲ್ಲಿಯೇ ಮಾಡಿ ಆಕೆಯನ್ನು ಭಕ್ತಿಯುತಳಾಗಿ ಪೂಜಿಸಿ ಇತರ ಮದುವೆಯಾಗುತ್ತಿರುವ ಕನ್ಯೆಗೆ ಮಾರ್ಗದರ್ಶನ ಮಾಡಿದ್ದಳು. ಸಂಸಾರದಲ್ಲಿ ಬುದ್ಧಿ ಚಾತುರ್ಯ ನೀಡಲು ಸಹ ಬುದ್ಧಿಯಭಿಮಾನಿಯಾದ ಪಾರ್ವತಿಯ ಪೂಜೆ ಅವಶ್ಯಕವೇ ಆಗಿರುತ್ತದೆ. ಭಗವಂತನ ಪರಿವಾರ ದೇವತೆಗಳೆಂದು ಪೂಜಿಸುವುದು ಶಾಸ್ತ್ರೀಯ ಪದ್ಧತಿಯೇ ಆಗಿದೆ. ಕನ್ಯೆಯರು ವಿವಾಹದ ಮೊದಲು ನಂತರವೂ ಗೌರಿ ಪೂಜೆಯನ್ನು ಮಾಡುತ್ತಿರಬೇಕು. ಸದ್ಗುಣಿಯಾದ ಪತಿ ಹಾಗೂ ಪುತ್ರ ಸಂಪತ್ತಿಗಾಗಿ ದೇವೇಂದ್ರಾಣಿಯನ್ನು ಹಾಗೂ ರುದ್ರಾಣಿಯನ್ನು ಪೂಜಿಸುವ ಪದ್ಧತಿ ಇದೆ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಮಾರೋಗ್ಯ ಭರ್ತೃಲಾಭಂ ಚ ದೇಹಿಮೆ. ವಿವಾಹ ಭಾಗ್ಯಮಾರೋಗ್ಯ ಪುತ್ರಲಾಭಂ ಚ ದೇಹಿಮೆ. ಅಂದರೆ ರುಕ್ಮಿಣಿ ದೇವಿಯು ಸಹ ಕೃಷ್ಣನೇ ತನಗೆ ಪತಿಯಾಗಲೆಂದು ಭವಾನಿಯನ್ನು ಸ್ತುತಿಸಿದ್ದಳು. ಹೀಗೆ ಗೌರಿ ಪೂಜೆಯು ಸದ್ಗುಣಿಯಾದ ಪತಿಲಾಭಕ್ಕೆ, ದಾಂಪತ್ಯಕ್ಕೆ, ಪತಿಯ ಶ್ರೇಯೋಪ್ರಾಪ್ತಿಗೆ, ಆಯುರಾರೋಗ್ಯಕ್ಕೆ, ಅಖಂಡ ಸೌಭಾಗ್ಯಕ್ಕಾಗಿ ಗೌರಿ ಗೌರರ ಪೂಜೆ ಅವಶ್ಯಕವಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೇ ತಮಗೆ ಪತಿಯಾಗಬೇಕೆಂದು ಬಯಸಿದ ಗೋಪಿಕಾ ಸ್ತ್ರೀಯರು ಕಾತ್ಯಾಯನಿ ವ್ರತವನ್ನು ಮಾಡಿದ್ದರು. ಹೀಗೆ 1 ತಿಂಗಳು ಈ ಗೌರಿ ಪೂಜೆಯನ್ನು ಮಾಡಿದ್ದರು. ಇದನ್ನು ಸಹ ಅಖಂಡ ಸೌಭಾಗ್ಯಕ್ಕಾಗಿ ರಜಸ್ವಲೆಯಾಗಿರದ ಕನ್ಯೆಯರು ಮಾಡಬೇಕು. ಇದರಲ್ಲಿ 5 ಮಣ್ಣಿನಿಂದ ತಯಾರಿಸಿದ ಪ್ರತಿಮೆಗಳಲ್ಲಿ ಅಥವಾ ಉಂಡೆಯಾಗಿರುವ 5 ಅರಿಶಿಣ ಬೇರಿನಲ್ಲಾಗಲಿ ಪಂಚದೇವಿಯರನ್ನು ಆವಾಹಿಸಿ ಪೂಜಿಸಬೇಕು. ಅಂದರೆ ಶ್ರೀದೇವಿ, ಭೂದೇವಿ, ಸರಸ್ವತಿ, ಭಾರತಿ, ಗೌರಿ ದೇವಿಯರನ್ನು ಆವಾಹಿಸಿ ಷೋಡಶೋಪಚಾರ ಪೂಜೆಯನ್ನಾಚರಿಸಬೇಕು. ಮೌನ ಗೌರಿ ವ್ರತದಲ್ಲಿ 5 ಸಂಖ್ಯೆಗೆ ಪ್ರಾಧಾನ್ಯವಿದೆ. 5 ವರ್ಷದ ಕನ್ಯೆಯರು 5 ಪ್ರತೀಕಗಳಲ್ಲಿ 5 ಮಂದಿ ಮುತ್ತೈದೆಯರನ್ನು 5 ವರ್ಷ ಪೂಜಿಸಿ 5 ಮುತ್ತೈದೆಯರಿಗೆ ಮುತ್ತಿನಂತಿರುವ ಅರಿಶಿಣ, ಕುಂಕುಮ, ಕಾಡಿಗೆ, ಕುಪ್ಪಸ, ಪಾದಾಂಗುಲಿ ಎಂಬ 5 ನಾರಿ ಮುದ್ರೆ ಎನಿಸಿದ 5 ವಸ್ತುದಾನ ಮಾಡಬೇಕು. 5 ದೇವಿಯರನ್ನು 5 ವರ್ಷ 5 ವಸ್ತುಗಳಿಂದ ಪೂಜಿಸುವ ವ್ರತವೇ ಮೌನ ಗೌರಿ ವ್ರತ ಎಂದರ್ಥ. ಈ ವ್ರತವನ್ನು ಹೇಮಂತ ಋತುವಿನಲ್ಲಿ ಮಾಡಿದರೆ ಕಾತ್ಯಾಯನಿ ವ್ರತವೆನಿಸುತ್ತದೆ. ಮಾಘ ಪೌರ್ಣಮಿಯಿಂದ ಪಾಲ್ಗುಣಿ ಪೌರ್ಣಮಿಯವರೆಗೆ ಮಾಡಿದರೆ ಮೌನ ಗೌರಿ ಎನಿಸುತ್ತದೆ. ಈ ವ್ರತಾಚರಣೆಯಿಂದಾಗಿ ಅಖಂಡ ಸೌಭಾಗ್ಯ ಲಭಿಸುತ್ತದೆ. ಸಾಧ್ವಿ ಸ್ತ್ರೀಯು ಪ್ರತಿ ದಿವಸವೂ ಶುಚಿಯಾಗಿ ಲಕ್ಷ್ಮೀ ಪೂಜೆ, ತುಳಸಿ ಪೂಜೆ, ಗೌರಿ ಪೂಜೆ, ಹೊಸ್ತಿಲ ಪೂಜೆ ಮೊದಲಾದವುಗಳನ್ನು ಆಚರಿಸಬೇಕು. ವಿವಾಹ ಕಾಲದಲ್ಲಿ ಲಭಿಸಿದ್ದ ಬೆಳ್ಳಿಯ ಗೌರಿ ದೇವಿ, ಗೋಮಾತೆ, ಗಂಗಾದೇವಿ ತಾಳಿ ಮೊದಲಾದವುಗಳನ್ನು ಗೌರಿ ಪೆಟ್ಟಿಗೆಯಲ್ಲಿಟ್ಟು ಪ್ರತಿದಿನ ಪೂಜಿಸುತ್ತಿರಬೇಕು. ಪ್ರತಿ ದಿವಸವೂ ನೀರನ್ನು ಹೂವಿನಿಂದ ಪ್ರೋಕ್ಷಿಸಿ ಮಂತ್ರಾಕ್ಷತೆ ಹಾಕಿ ಹರಿದ್ರ ಕುಂಕುಮಾದಿಗಳನ್ನು ಅರ್ಪಿಸಿ ಪುಷ್ಪಗಳಿಂದ ಅಲಂಕರಿಸಬೇಕು. ಒಣದ್ರಾಕ್ಷಿ, ಖರ್ಜೂರ, ಸಕ್ಕರೆ ಯಾವುದಾದರೊಂದು ವಸ್ತುವನ್ನು ನಿವೇದಿಸಿ ಆರತಿ ಮಾಡಬೇಕು. ವಾರದಲ್ಲಿ ವಿಶೇಷವಾಗಿ ಅನುಗ್ರಹಿಸುವ ಗೌರಿಯ ರೂಪಗಳನ್ನು ಮಂತ್ರಾಕ್ಷತೆಯಿಂದ ಆವಾಹಿಸಿ ಪೂಜಿಸಬೇಕು. ಇದನ್ನು ವಾರ ಗೌರಿ ಎನ್ನಲಾಗಿದೆ. ಭಾನುವಾರದಂದು ಗಜಗೌರಿ ಅಂದರೆ ಆನೆ ಗೌರಿ, ಸೋಮವಾರದಂದು ಸಿಂಹಾಸನ ಗೌರಿ ಅಂದರೆ ಪಟ್ಟದ ಗೌರಿ, ಮಂಗಳವಾರ ವಟ ಸಾವಿತ್ರಿ ಗೌರಿ ಅಂದರೆ ಸಾವಿತ್ರಿಗೆ ಅನುಗ್ರಹಿಸಿದ ಗೌರಿ, ಬುಧವಾರ ಅನ್ನಪೂರ್ಣ ಗೌರಿ ಅಂದರೆ ಶಿವನ ಕಪಾಲದಲ್ಲಿ ಅನ್ನವನ್ನು ಹಾಕಿದ ಗೌರಿ, ಗುರುವಾರ ಶೀಘ್ರ ಗೌರಿ ಅಂದರೆ ಶೀಗಿ ಗೌರಿ, ಶುಕ್ರವಾರ ತುಳಸಿ ಗೌರಿ, ಶನಿವಾರ ಜ್ಯೇಷ್ಠ ಗೌರಿ ಅಂದರೆ ಹಿರೇ ಗೌರಿ,
ಹೀಗೆ ವಾರಗೌರಿ ಪೂಜೆಯನ್ನು ಮಾಡಬೇಕು. ವಾರಗೌರಿಯ ಪೂಜೆಯಂತೆ ಪ್ರತಿಪದಾದಿ ಗೌರಿ ಪೂಜೆಯು ವಿಹಿತವಾಗಿದೆ. ಅಂದರೆ ಪಾಡ್ಯದಂದು ಮೌನ ಗೌರಿ ಪೂಜೆ, ಬಿದಿಗೆಂದು ಬಿಚ್ಚೋಲೆ ಗೌರಿ ಅಂದರೆ ಓಲೆಯನ್ನು ಬಿಚ್ಚುವ ಸಂದರ್ಭವನ್ನೇ ತಾರದ ಗೌರಿ, ತದಿಗೆಂದು ಉಯ್ಯಾಲೆ ಗೌರಿ, ಚತುರ್ಥಿಯಂದು ಅಚ್ಯುತಾಂಗಿನಿ ಗೌರಿ, ಪಂಚಮಿಯಂದು ಪಂಚನೇತ್ರಿ ಗೌರಿ, ಷಷ್ಠಿಯಂದು ಸೌಭಾಗ್ಯ ಮುಷ್ಟಿ ಗೌರಿ, ಸಪ್ತಮಿಯಂದು ಅಮೃತ ಗೌರಿ ಅಂದರೆ ಸೋಂದ ಗೌರಿ, ಅಷ್ಟಮಿಯಂದು ಅಷ್ಟಜಂಗಮ ಗೌರಿ ಎಂದರೆ 8 ದಿಕ್ಕಿನ ಭಕ್ತರ ಉದ್ಧಾರ ಮಾಡುವ ಗೌರಿ, ನವಮಿಯಂದು ನವದುರ್ಗಾ ಗೌರಿ, ದಶಮಿಯಂದು ದಶಾವತಾರಿ ಗೌರಿ, ಏಕಾದಶಿಯಂದು ರುಕ್ಮಿಣಿ ಗೌರಿ ಅಂದರೆ ರುಕ್ಮಿಣಿ ದೇವಿ ಪೂಜಿಸಿದ ಗೌರಿ, ದ್ವಾದಶಿಯಂದು ವೃಕ್ಷವಾಸಿನಿ ಗೌರಿ, ತ್ರಯೋದಶಿಯಂದು ಮಂಗಳ ಗೌರಿ, ಚತುರ್ದಶಿಯಂದು ಚತುರ್ಭುಜ ಭಗಿನಿ ಗೌರಿ ಅಂದರೆ ಶ್ರೀಕೃಷ್ಣ ತಂಗಿಯಾದ ಗೌರಿ, ಪೌರ್ಣಮಿಯಂದು ಪೂರ್ಣ ಗೌರಿ, ಅಮಾವಾಸ್ಯೆಯಂದು ಆಶ್ಲೇಷ ಗೌರಿ ಅಂದರೆ ಸರ್ಪ ಗೌರಿ. ಹೀಗೆ 15 ಗೌರಿಗಳನ್ನು ನಿತ್ಯ ಪೂಜಿಸುವವರಿಗೆ ನಿತ್ಯ ಸೌಭಾಗ್ಯ, ಆಯುರಾರೋಗ್ಯ, ಸೌಮಾಂಗಲ್ಯ ಭಾಗ್ಯ ಲಭಿಸುವುದು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.